ರಾಜಕೀಯದಲ್ಲಿ ಕೆಲವೊಮ್ಮೆ ದ್ವೇಷದ ಕಾರಣಕ್ಕೆ ಸಿದ್ಧಾಂತವನ್ನ ಬದಿಗಿಟ್ಟು ರಾಜಕೀಯ ಮಾಡುವಂತ ಒಂದಿಷ್ಟು ಪಕ್ಷಗಳನ್ನ ನಾವು ನೋಡಿದ್ದೇವೆ. ಇದೀಗ ಆ ಪಕ್ಷಕ್ಕೆ ಡಿಎಂಕೆ ಕೂಡ ಸೇರ್ಪಡೆಯಾಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಈ ಮಾತನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇನ್ನೇನು ಮುಂಬರುವ ಲೋಕಸಭಾ ಅಧಿವೇಶನದಲ್ಲಿ ಬಿಜೆಪಿ ಅವರು ಮತ್ತೆ ಡಿಲಿಮಿಟೇಷನ್ ಅನ್ನ ತರಲಿಕ್ಕೆ ಅಥವಾ ಆ ಬಿಲ್ ಅನ್ನ ಪಾಸ್ ಮಾಡಲಿಕ್ಕೆ ಆಲೋಚನೆಯನ್ನ ಮಾಡಿದ್ದಾರೆ. ಆ ಆಲೋಚನೆಗೆ ಈಗ ಬೆನ್ನೆಲುಬಾಗಿ ನಿಂತಿದ್ದೆ ಡಿಎಂಕೆ ಅಂತಾನೆ ಹೇಳ್ಬಹುದು. ಯಾಕೆ ಈ ವಿಚಾರವನ್ನ ನಾನು ಹೇಳ್ತಾ ಇದ್ದೇನೆ ಅಂತಂದ್ರೆ, ಈ ಹಿಂದೆ ಚುನಾವಣಾ ಸಂದರ್ಭದಲ್ಲಿ ಡಿಲಿಮಿಟೇಷನ್ ಅನ್ನ ಅತಿಯಾಗಿ ಅಪೋಸ್ ಮಾಡಿದ್ದೆ ಇದೇ ಡಿಎಂಕೆ ಪಾರ್ಟಿ. ಆದ್ರೆ ಮತದಾನ ನಡೆಯುವ ಸಂದರ್ಭದಲ್ಲಿ ಅವರು ಗೈರು ಆಗ್ತಾರೆ ಅನ್ನುವುದು ಈಗ ಮೇಲ್ನೋಟಕ್ಕೆ ಕಾಣ ಸಿಗ್ತಾ ಇರುವಂತದ್ದು. ಡಿಎಂಕೆ ಏನ್ ಮಾಡ್ಲಿಕ್ಕೆ ಹೊರಟಿದೆ? ಈ ದ್ವೇಷ ಯಾಕೆ? ಕಾಂಗ್ರೆಸ್ ಮೇಲಿನ ದ್ವೇಷವನ್ನ ಈ ರೀತಿಯಾಗಿ ತೀರಿಸಿಕೊಂಡು ಅವರ ರಾಜಕಾರಣವನ್ನ ಇತಿಶ್ರೀಗೊಳಿಸಲಿಕ್ಕೆ ಮುಂದಾದಂತೆ ಕಾಣ್ತಾ ಇದೆ. ಆ ವಿಚಾರದ ಬಗ್ಗೆನೇ ಇಂದಿನ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ನಾನು ನಿಮಗೆ ಕೊಡ್ತೇನೆ. ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ಭಾರತೀಯ ರಾಜಕಾರಣದಲ್ಲಿ ಕೆಲವು ಪಕ್ಷಗಳು ತಮ್ಮ ಅಸ್ತಿತ್ವವನ್ನ ಕೇವಲ ಚುನಾವಣಾ ಗೆಲುವಿನ ಮೇಲೆ ಕಟ್ಟಿಕೊಳ್ಳುವುದಿಲ್ಲ. ಸಿದ್ಧಾಂತ, ರಾಜಕೀಯ ತತ್ವಶಾಸ್ತ್ರ ಹಾಗೂ ಐತಿಹಾಸಿಕ ಚಳುವಳಿಯ ಮೇಲೆ ಕಟ್ಟಿಕೊಳ್ಳುತ್ತದೆ. ಅಂತಹ ಪಕ್ಷಗಳಲ್ಲಿ ತಮಿಳುನಾಡಿನ ದ್ರಾವಿಡ ಮುನಿತ್ರ ಕಳಗಂ ಕೂಡ ಒಂದು. ಭಾಷೆ, ಪ್ರಾದೇಶಿಕ ಹಕ್ಕು, ರಾಜ್ಯಗಳ ಸ್ವಾಯತ್ತತೆ, ಒಕ್ಕೂಟ ವ್ಯವಸ್ಥೆ ಹಾಗೆ ಕೇಂದ್ರದ ಅತಿಕ್ರಮಣದ ವಿರುದ್ಧ ಹೋರಾಟ ಮಾಡೋದೇ ಡಿಎಂಕೆಯ ಮೊದಲ ರಾಜಕೀಯ ಗುರುತಾಗಿತ್ತು. ಆದ್ರೆ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳು ಈ ಗುರುತನ್ನೇ ಬದಲಾವಣೆ ಮಾಡುವಂತ ಸುಳಿವನ್ನ ನೀಡ್ತಾ ಇದೆ. ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಡಿಎಂಕೆ ಕಾಂಗ್ರೆಸ್ ಮೈತ್ರಿಕೂಟ ಹೀನಾಯವಾಗಿ ಸೋಲನ್ನ ಕಂಡಿತ್ತು. ದ್ರಾವಿಡ ರಾಜ್ಯದಲ್ಲಿ ಬಿಜೆಪಿಯನ್ನ ಅಧಿಕಾರದಿಂದ ಹೊರಗಿಳಿಸುವ ಉದ್ದೇಶದಿಂದ ಕಾಂಗ್ರೆಸ್ ಮುಖ್ಯಮಂತ್ರಿ ವಿಜಯ್ ಅವರ ಟಿವಿಕೆ ಪಕ್ಷಕ್ಕೆ ಬೆಂಬಲವನ್ನ ನೀಡಿತ್ತು. ಆದ್ರೆ ಬೆಂಬಲ ನೀಡುವ ಕುರಿತು ತಮ್ಮೊಂದಿಗೆ ಕಾಂಗ್ರೆಸ್ ಚರ್ಚಿಸಿಲ್ಲ ಎಂದು ಡಿಎಂಕೆ ಬೇಸರಗೊಂಡಿತ್ತು. ಈ ಕಾರಣಕ್ಕಾಗಿಯೇ ಡಿಎಂಕೆ ಇಂಡಿಯಾ ಮೈತ್ರಿಕೂಟದಿಂದ ದೂರ ಉಳಿದಿದೆ. ಈ ಮುನಿಸು ಕೇವಲ ಕಾಂಗ್ರೆಸ್ನಿಂದ ಅಂತರಕ್ಕಷ್ಟೇ ಸೀಮಿತವಾಗಿಲ್ಲ, ಬದಲಾಗಿ ಬಿಜೆಪಿಗೆ ವಿಷಯಾಧಾರಿತ ಬೆಂಬಲ ನೀಡುವುದಕ್ಕೂ ವಿಸ್ತರಣೆ ಮಾಡಿದಂತೆ ಕಾಣ್ತಾ ಇದೆ. ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಜಾರಿಗೆ ತರಲು ಹೊರಟಿರುವಂತಹ ಕ್ಷೇತ್ರ ಮರುವಿಂಗಡಣೆ ಪ್ರಸ್ತಾವನೆ ವಿಚಾರದಲ್ಲಿ ಡಿಎಂಕೆ ತನ್ನ ನಿಲುವನ್ನ ವ್ಯಕ್ತಪಡಿಸದೆ ಸೈಲೆಂಟ್ ಆಗಿ ಬಿಜೆಪಿಗೆ ಸಪೋರ್ಟ್ ಮಾಡುವಂತೆ ಕಾಣ್ತಾ ಇದೆ. ಈ ಒಂದು ವಿಚಾರ ತಮಿಳುನಾಡಿನ ರಾಜಕಾರಣದಲ್ಲಿ ಕಳವಳವನ್ನ ಉಂಟು ಮಾಡಿದೆ. ಈವರೆಗೆ ಜನಸಂಖ್ಯೆ ಆಧಾರಿತ ಕ್ಷೇತ್ರ ವಿಂಗಡಣೆಗೆ ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದ ಡಿಎಂಕೆ ಈಗ ತಮಿಳುನಾಡಿನ ಹಿತಾಸಕ್ತಿಗಳಿಗಾಗಿ ವಿಷಯಾಧಾರಿತ ಬೆಂಬಲ ನೀಡಲು ಯೋಚನೆಯನ್ನ ಮಾಡದಂತೆ ಕಾಣ್ತಾ ಇದೆ. ವಿಶೇಷವಾಗಿ ಕಾವೇರಿ ನೀರು ಹಂಚಿಕೆ ಮತ್ತು ಮೇಕೆದಾಟು ಯೋಜನೆಗೆ ಸಂಬಂಧಿಸಿದ ಬೇಡಿಕೆಗಳಿಗೆ ಕೇಂದ್ರ ಸರ್ಕಾರ ಸ್ಪಂದಿಸಿದರೆ ತನ್ನ 22 ಲೋಕಸಭಾ ಸದಸ್ಯರ ಬೆಂಬಲ ಅಥವಾ ವಿರೋಧವನ್ನ ವಿಷಯಾಧಾರಿತವಾಗಿ ನಿರ್ದೇಶಿಸುವ ಸೂಚನೆಯನ್ನ ನೀಡಿದೆ. ಇದು ಕೇವಲ ತಂತ್ರಗಾರಿಕೆಯೇ ಅಥವಾ ದ್ರಾವಿಡ ರಾಜಕೀಯದ ಮೂಲ ಪರಿವರ್ತನೆಯೇ ಎನ್ನುವಂತ ಪ್ರಶ್ನೆ ಈಗ ರಾಜಕೀಯ ತಜ್ಞರಲ್ಲೂ ಮೂಡ್ತಾ ಇರುವಂತದ್ದು. ಡಿಎಂಕೆ ರಾಜ್ಯಗಳ ಹಕ್ಕುಗಳಿಗಾಗಿ ಕೇಂದ್ರದ ವಿರುದ್ಧ ಹೋರಾಡಿದಂತ ಪಕ್ಷ. ಹಿಂದಿ ಹೇರಿಕೆಯ ವಿರುದ್ಧದ ಹೋರಾಟದಿಂದ ಹಿಡಿದು ಹಣಕಾಸು ಹಂಚಿಕೆ, ಜಿಎಸ್ಟಿ ಪರಿಹಾರ, ನೀಟ್ ಪರೀಕ್ಷೆ, ರಾಜ್ಯಗಳ ಅಧಿಕಾರ ಕುಗ್ಗಿಸುವ ಕ್ರಮಗಳು ಎಲ್ಲ ವಿಚಾರವಾಗಿ ಡಿಎಂಕೆ ತತ್ವಾಧಾರಿತ ವಿರೋಧವನ್ನ ವ್ಯಕ್ತಪಡಿಸಿತ್ತು. ರಾಷ್ಟ್ರ ರಾಜಕಾರಣದಲ್ಲೂ ಬಿಜೆಪಿಯ ಕೋಮು ರಾಜಕಾರಣದ ವಿರುದ್ಧ ಸೈದ್ಧಾಂತಿಕವಾಗಿ ಹೋರಾಡುವಂತ ಪ್ರಯತ್ನ ಮಾಡಿತ್ತು. ಅಂತಹ ಪಕ್ಷ ಈಗ ತಮಿಳುನಾಡಿನ ಹಿತ ಮೊದಲು, ಉಳಿದ ರಾಜಕೀಯ ನಂತರ ಎನ್ನುವಂತ ಸಂದೇಶ ನೀಡ್ತಾ ಇರೋದು ಎಲ್ಲೋ ಒಂದ್ ಕಡೆ ಬಿಜೆಪಿಗೆ ಇಂಟರ್ನಲ್ ಸಪೋರ್ಟ್ ಮಾಡಿದಂತೆ ಕಾಣ್ತಾ ಇದೆ. ಪ್ರತಿಯೊಂದು ಪ್ರಾದೇಶಿಕ ಪಕ್ಷವು ತನ್ನ ರಾಜ್ಯದ ಹಿತಾಸಕ್ತಿಯಿಂದ ರಕ್ಷಿಸುವ ಹೊಣೆಗಾರಿಕೆಯನ್ನ ಹೊಂದಿದೆ. ಕೇಂದ್ರ ಸರ್ಕಾರದ ಬಳಿ ನಿರ್ಣಾಯಕ ಸಂಖ್ಯಾಬಲ ಇಲ್ಲದ ಸಂದರ್ಭಗಳಲ್ಲಿ ರಾಜ್ಯಕ್ಕೆ ಅನುಕೂಲವಾಗುವ ಒಪ್ಪಂದಗಳನ್ನ ಮಾಡಿಕೊಂಡು ಸರ್ಕಾರ ರಚನೆಗೆ ಬೆಂಬಲ ನೀಡುವುದು ಭಾರತೀಯ ಒಕ್ಕೂಟ ವ್ಯವಸ್ಥೆಯಲ್ಲಿ ಹೊಸತೇನಲ್ಲ. ಈ ಹಿಂದೆ ಬಿಹಾರದಲ್ಲಿ ಜೆಡಿಯು, ಆಂಧ್ರ ಪ್ರದೇಶದಲ್ಲಿ ಟಿಡಿಪಿ, ಮಹಾರಾಷ್ಟ್ರದಲ್ಲಿ ಶಿವಸೇನೆ ಹೀಗೆ ಹಲವು ಪ್ರಾದೇಶಿಕ ಪಕ್ಷಗಳು ತಮ್ಮ ಬೆಂಬಲವನ್ನ ರಾಜ್ಯದ ಅಭಿವೃದ್ಧಿ ಯೋಜನೆಗಳು ಮತ್ತು ವಿಶೇಷ ಸೌಲಭ್ಯಗಳಿಗೆ ಜೋಡಿಸಿಕೊಂಡಿರುವಂತಹ ಉದಾಹರಣೆಗಳು ಕೂಡ ನಮ್ಗೆ ಸಿಗುತ್ತೆ. ಆ ದೃಷ್ಟಿಯಿಂದ ಡಿಎಂಕೆಯ ನಡೆ ರಾಜಕೀಯವಾಗಿ ಅಸಹಜವಲ್ಲ. ಆದ್ರೆ ಡಿಎಂಕೆ ತನ್ನನ್ನ ಕೇವಲ ಪ್ರಾದೇಶಿಕ ಹಿತಾಸಕ್ತಿಯ ಪಕ್ಷವಾಗಿ ಮಾತ್ರವಲ್ಲ, ದೇಶದ ಒಕ್ಕೂಟ ವ್ಯವಸ್ಥೆ ಮತ್ತು ಸಂವಿಧಾನಾತ್ಮಕ ಮೌಲ್ಯಗಳ ರಕ್ಷಕನಾಗಿಯೂ ಬಿಂಬಿಸಿಕೊಂಡ ಪಕ್ಷ. ಕ್ಷೇತ್ರ ಮರುವಿಂಗಡಣೆಯು ಸಂಸತ್ತಿನಲ್ಲಿ ದಕ್ಷಿಣ ಭಾರತದ ಪ್ರತಿನಿಧಿತ್ವವನ್ನ ಕಡಿತಗೊಳಿಸುತ್ತದೆ, ಒಕ್ಕೂಟ ವ್ಯವಸ್ಥೆಯನ್ನ ತಲೆಕೆಳಗು ಮಾಡುತ್ತದೆ ಎಂದು ಡಿಎಂಕೆ ನಿರಂತರವಾಗಿ ಆರೋಪ ಮಾಡಿತ್ತು. ಅಷ್ಟೇ ಅಲ್ಲದೆ ಕೇಂದ್ರದ ವಿರುದ್ಧ ಬೃಹತ್ ಹೋರಾಟಕ್ಕೂ ಕೂಡ ಮುಂದಾಗಿತ್ತು. ದಕ್ಷಿಣದ ರಾಜ್ಯಗಳನ್ನ ಒಗ್ಗೂಡಿಸುವ ಪ್ರಯತ್ನದಲ್ಲೂ ಡಿಎಂಕೆ ಒಂದು ಹೊಸ ಹೆಜ್ಜೆಯನ್ನ ಈ ಹಿಂದೆ ಇಟ್ಟಿತ್ತು.
ಆದ್ರೆ ಈಗ ಅದೇ ವಿಷಯವನ್ನ ಕಾವೇರಿ ಹಾಗೂ ಮೇಕೆದಾಟು ವಿಷಯಗಳಿಗೆ ಜೋಡಿಸುತ್ತಿದೆ. ತನ್ನ ಸೈದ್ಧಾಂತಿಕ ಹೋರಾಟವನ್ನ ರಾಜಕೀಯ ಚೌಕಾಸಿಗೋಸ್ಕರ ಬಳಸಿಕೊಳ್ತಾ ಇದೆ. ಕಾಂಗ್ರೆಸ್ ಜೊತೆಗಿನ ಸಣ್ಣ ಮುನುಸಿಗಾಗಿ ಡಿಎಂಕೆ ತನ್ನ ಸಿದ್ಧಾಂತವನ್ನೇ ಚೌಕಾಸಿಯಾಗಿ ಇಟ್ಟುಕೊಂಡು ಈ ರೀತಿ ಮಾಡ್ತಾ ಇರೋದು ಸೂಕ್ತವಾ ಅನ್ನುವಂತ ಪ್ರಶ್ನೆ ನಿಮ್ಮಲ್ಲಿ ಕಾಡಬಹುದು. ದಕ್ಷಿಣ ಭಾರತದ ಪ್ರಶ್ನೆಗಳಿಗೆ ಕಾಂಗ್ರೆಸ್ ನಿರೀಕ್ಷಿತ ಮಟ್ಟದಲ್ಲಿ ಆದ್ಯತೆ ನೀಡ್ತಿಲ್ಲ ಎಂಬ ಮನೋಭಾವನೆ ಪಕ್ಷದೊಳಗೆ ಮೂಡ್ತಾ ಇದೆ. ಅಂತಹ ಸಂದರ್ಭದಲ್ಲಿ ಡಿಎಂಕೆ ತನ್ನ ಸ್ವತಂತ್ರ ರಾಜಕೀಯ ಅಸ್ತಿತ್ವವನ್ನ ಹೆಚ್ಚು ಸ್ಪಷ್ಟವಾಗಿ ಪ್ರದರ್ಶಿಸಲು ಯತ್ನಿಸ್ತಾ ಇದೆ. ತನ್ನ ವಿರೋಧವನ್ನ ಆಂತರಿಕವಾಗಿ ವ್ಯಕ್ತಪಡಿಸಲಿಕ್ಕೆ ಮುಂದಾಗಿದೆ. ಆದ್ರೀಗ ಏನಾಗ್ತಿದೆ ಅಂತಂದ್ರೆ ಕಾಂಗ್ರೆಸ್ ನಿಂದ ದೂರ ಸರಿಯುವ ಪ್ರಯತ್ನದಲ್ಲಿ ಡಿಎಂಕೆ ತನ್ನದೇ ಸೈದ್ಧಾಂತಿಕ ನೆಲೆಯನ್ನ ದುರ್ಬಲಗೊಳಿಸಿಕೊಳ್ತಾ ಇದೆ ಎಂಬಂತೆ ನಮಗೆ ಕಾಣ್ತಾ ಇದೆ. ಅಷ್ಟಕ್ಕೂ ಈ ಅಪಾಯವನ್ನ ನೋಡಿದ್ರೆ ಡಿಎಂಕೆ ಈಗಾಗಲೇ ಮಕಾಡೆ ಮಲ್ಕೊಂಡ್ ಬಿಟ್ಟಿದೆ ತಮಿಳುನಾಡಿನಲ್ಲಿ. ಒಂದು ವೇಳೆ ಈ ತರದ ಗಿಮಿಕ್ ಗಳನ್ನ ಮಾಡ್ಲಿಕ್ಕೆ ಹೋದ್ರೆ ಮತ್ತೆ ಜನ ಪಾಠ ಕಲಿಸ್ತಾರೆ. ಡಿಎಂಕೆ ಅವರು ಇನ್ನು ಸ್ಟ್ರಾಂಗ್ ಆಗಿ ಹೇಗೆ ಮುಂದೆ ಬರಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಬೇಕೆ ಹೊರತು ತಮ್ಮ ಸೈದ್ಧಾಂತಿಕ ನಿಲುವನ್ನೇ ಬಿಟ್ಟು ತಮ್ಮ ಪಕ್ಷದ ಐಡಿಯಾಲಜಿಯನ್ನೇ ಬಿಟ್ಟು ನೀವು ಯಾರ್ದೋ ಜೊತೆ ಕೈ ಜೋಡಿಸ್ತೀರಿ ನಿಮ್ಮ ಲಾಭಕ್ಕಾಗಿ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಅದು ನಿಮ್ಗೆ ರಿವರ್ಸ್ ಹೊಡೆಯುವಂತ ಎಲ್ಲ ಸಾಧ್ಯತೆಗಳಿದೆ. ಯಾಕೆ ಕೇಳಿದ್ರೆ ಡಿಎಂಕೆ ನಾಯಕರು ಈಗಾಗಲೇ ತಮ್ಮ ವರ್ಚಸ್ಸನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. ತಮಿಳುನಾಡಿಗೆ ನೀರು, ರೈತರ ಹಿತ, ರಾಜ್ಯದ ಹಕ್ಕು ಮತ್ತು ಅಭಿವೃದ್ಧಿಯೇ ಮುಖ್ಯವಾದ್ರೆ ಆ ಗುರಿ ಸಾಧಿಸಲು ರಾಜಕೀಯ ಮಾತುಕತೆ ನಡೆಸಿದರೆ ತಪ್ಪೇನು ಅನ್ನುವಂತ ಆಲೋಚನೆ ಇದೀಗ ಡಿಎಂಕೆಯದ್ದು. ವಿರೋಧಕ್ಕಾಗಿ ವಿರೋಧ ಮಾಡುವುದಕ್ಕಿಂತ ರಾಜ್ಯಕ್ಕೆ ಸ್ಪಷ್ಟ ಲಾಭವಾಗುವ ರೀತಿಯಲ್ಲಿ ತನ್ನ ರಾಜಕೀಯ ಪ್ರಭಾವ ಬಳಸುವುದು ಜವಾಬ್ದಾರಿತನ ಅಂತ ಇದೀಗ ಸಮಜಾಯಿಸಿ ಮಾತುಗಳನ್ನ ಆಡ್ತಾ ಇದೆ. ಏನಾಗುತ್ತೆ ಗೊತ್ತಾ, ಡಿಎಂಕೆ ಡಿಲಿಮಿಟೇಷನ್ ಅನ್ನ ಅಪೋಸ್ ಮಾಡಿದ್ದು ಚುನಾವಣಾ ಸಂದರ್ಭದಲ್ಲಿ. ಆ ಚುನಾವಣಾ ಸಂದರ್ಭದಲ್ಲಿ ಡಿಲಿಮಿಟೇಷನ್ ಕಾಪಿಯನ್ನೇ ಹರಿದು ಹಾಕಿದ್ರು ಇದೇ ಸ್ಟಾಲಿನ್ ಅವರು. ಆದ್ರೆ ಇದೀಗ ತನ್ನ ಮಾತನ್ನ ತಿರುಚ್ತಾ ಇದ್ದಾರೆ. ಇಂಟರ್ನಲ್ ಸಪೋರ್ಟ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಯಾವುದೋ ಒಂದು ಸಣ್ಣ ದ್ವೇಷಕ್ಕೋಸ್ಕರ ಯಾರನ್ನೋ ಬಲಿಪಶು ಮಾಡೋದಿದೆಯಲ್ಲ, ಇದು ಕೂಡ ತುಂಬಾನೇ ಮೈನಸ್ ಆಗುತ್ತೆ. ಯಾಕಂತಂದ್ರೆ ಡಿಲಿಮಿಟೇಷನ್ ಆಗಿಬಿಟ್ರೆ ದಕ್ಷಿಣ ಭಾರತದಲ್ಲಿ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಕಮ್ಮಿ ಆಗುತ್ತೆ. ಉತ್ತರ ಭಾರತವೇ ನಿರ್ಣಾಯಕವಾಗಿ ಬಿಡುತ್ತೆ. ಅಲ್ಲಿನ ಕ್ಷೇತ್ರಗಳ ಸಂಖ್ಯೆ ದುಪ್ಪಟ್ಟಾಗಿ ಬಿಡುತ್ತೆ. ಇಲ್ಲಿ ಏನಿದೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗಾಗಿ ಯಾವುದೇ ಕೇಂದ್ರ ಸರ್ಕಾರಗಳಿರ್ಬೋದು, ಅದು ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಯಾವುದೇ ಪಕ್ಷ ಇರಲಿ, ಅವರಿಗೆ ಗೆಲ್ಲಲಿಕ್ಕೆ ನಿರ್ಣಾಯಕ ಹಂತವಾಗಿ ಕಾಣಿಸಿಕೊಳ್ಳುವುದು ಉತ್ತರ ಭಾರತ ಹೊರತಾಗಿ ದಕ್ಷಿಣ ಭಾರತ ಅಲ್ಲ. ಆವಾಗ ಅವರು ಉತ್ತರ ಭಾರತದ ಅಭಿವೃದ್ಧಿ ಬಗ್ಗೆ ಮಾತ್ರ ಫೋಕಸ್ ಮಾಡ್ತಾರೆ ವಿನಃ ದಕ್ಷಿಣ ಭಾರತದ ಅಭಿವೃದ್ಧಿ ಬಗ್ಗೆ ಫೋಕಸ್ ಮಾಡಲ್ಲ ಅಂತ ನೀವೇ ನಿಮ್ಮ ಬಾಯಲ್ಲಿ ಹೇಳಿದ್ದೀರಿ. ಡಿಎಂಕೆ ಪಕ್ಷದ ಸ್ಟಾಲಿನ್ ಅವರೇ ಈ ವಿಚಾರವನ್ನ ಧ್ವನಿಯಾಗಿ ಎತ್ತಿದ್ರು ಈ ಹಿಂದೆ ಚುನಾವಣಾ ಸಂದರ್ಭದಲ್ಲಿ. ಅದು ಹೇಗೆ ಈಗ ಅಷ್ಟು ಈಸಿಯಾಗಿ ತಮ್ಮ ಧ್ವನಿಯನ್ನ ಬದಲಾಯಿಸಿ ಬಿಟ್ರು? ಈಗ ತಮಿಳುನಾಡಿನ ಜನರ ಹಿತಾಸಕ್ತಿ ಇವರಿಗೆ ಬಂದು ಬಿಡುತ್ತಾ? ಆ ತರ ಹಿತಾಸಕ್ತಿ ಇದ್ದಿದ್ರೆ ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ನೀವು ಸೋಲ್ತಾ ಇರ್ಲಿಲ್ಲ, ಟಿವಿಕೆ ಪಕ್ಷ ಗೆಲ್ದಿರ್ಲಿಲ್ಲ. ನೀವ್ ಯಾಕೆ ಹೀಗೆ ಮಾಡ್ತೀರಿ ಅನ್ನೋದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಇಲ್ಲ ಅಂತಂದ್ರೆ ಸೈದ್ಧಾಂತಿಕ ನಿಲುವನ್ನ ಬಿಟ್ಟ ಪಕ್ಷ ಸತ್ರೆಷ್ಟು ಇದ್ರೆಷ್ಟು ಅನ್ನುವಂತ ಆಲೋಚನೆ ಇದೀಗ ಜನರಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ತಮಿಳುನಾಡಿನಲ್ಲಿ ಅಲ್ಲಿ ಇಲ್ಲಿ ಒಂದೆರಡು ಕಡೆ ಆದ್ರೂ ನಿಮ್ಗೆ ಒಂದೆರಡು ಸೀಟ್ ಬಂದಿದೆ, ಅದನ್ನಾದ್ರೂ ನೆಕ್ಸ್ಟ್ ಉಳಿಸ್ಕೊಳ್ಳುವಂತ ಪ್ರಯತ್ನ ಮಾಡಿ. ಅದನ್ನ ಬಿಟ್ಕೊಂಡು ಈ ರೀತಿ ತಮ್ಮ ರಾಜಕೀಯ ಲಾಭಕ್ಕೋಸ್ಕರ, ತೆವಲಿಗೋಸ್ಕರ ಈ ರೀತಿಯಾದಂತಹ ಸ್ಟ್ರಾಟಜಿಗಳನ್ನ ಮಾಡ್ತಾ ಹೋದ್ರೆ ನಿಮ್ಮ ಪಕ್ಷ ಮಕಾಡೆ ಮಲ್ಕೊಂಡು ಬಿಡುತ್ತೆ. ಸೈದ್ಧಾಂತಿಕ ವಿರೋಧಿಗಳನ್ನು ಈಗಾಗಲೇ ತುಂಬಾ ಜನರನ್ನ ಸೇರಿಸ್ಕೊಂಡಾಗಿದೆ ಬಿಜೆಪಿಯವರು. ಈ ಸನಾತನ ಸಂಸ್ಕೃತಿಯನ್ನು ನಾವು ನಾಶ ಮಾಡ್ತೇವೆ ಅಂದ್ರಲ್ಲ, ಅವ್ರ ಜೊತೆ ಬಿಜೆಪಿಯವ್ರ ಕೈ ಜೋಡಿಸ್ಲಿಕ್ಕೆ ಹೇಗ್ ಮನ್ಸು ಬರುತ್ತೋ ನಂಗೆ ಗೊತ್ತಿಲ್ಲ. ಇದೀಗ ಡಿಎಂಕೆ ತನ್ನ ಪಕ್ಷದ ಕೊನೆಯ ಮೊಳೆಯನ್ನ ಹೊಡಿಲಿಕ್ಕೆ ಹೊರಟಿದೆ. ಒಂದು ವೇಳೆ ಡಿಲಿಮಿಟೇಷನ್ಗೆ ಇಂಟರ್ನಲ್ ಸಪೋರ್ಟ್ ನಿಮ್ಮಿಂದ ಸಿಕ್ತು ಅಂತಂದ್ರೆ ಅದು ನಿಮಗೆ ದೊಡ್ಡ ಸೋಲಾಗುತ್ತೆ. ಬರ್ದಿಟ್ಕೊಳ್ಳಿ, ತಮಿಳುನಾಡಿನ ಜನ ಇದನ್ನ ಸಹಿಸಲ್ಲ. ಒಟ್ಟಾರೆ ಈ ವಿಚಾರದ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.